ಕೆಂಪೇಗೌಡರ ಹೆಸರು ಬಂದಾಗ ಒಂದು ಪೇಟೆ ಬರುತ್ತೆ, ಇನ್ನೊಂದು ದೇವಸ್ಥಾನಗಳು, ಹಾಗೆ ಕೆರೆ. ಇಲ್ಲಿ ಕೆರೆ ಕಟ್ಟಿಸೋದು ಅಂದರೆ ಹೇಗೆ ಸಾಧ್ಯ ಅಂತ ನಾವು ಇಂದಿನ ಕಾಲದಲ್ಲಿ ರಾಜರು ಕಾಲದ ಪ್ರಸಿದ್ಧವಾಗಿರೋ ನಗರಗಳೆಲ್ಲ ನೋಡಿದ್ರೆ ಎಲ್ಲನೂ ಒಂದೊಂದು ನದಿಗಳ ಪಕ್ಕದಲ್ಲೇ ಇರುತ್ತೆ. ಯಾಕಂದರೆ ಬೇಸಿಕಾಗಿ ಬೇಕಾಗುತ್ತೆ ವಾಟರ್. ಬಟ್ ಆದರೆ ನಮ್ಮ ಬೆಂಗಳೂರಲ್ಲಿ ಅಂಥ ಹೇಳ್ಕೊಳಂಥ ನದಿ ದೊಡ್ಡ ನದಿ ಇರಲಿಲ್ಲ. ಸೊ ಇದಕ್ಕೆ ಪರ್ಯಾಯವಾಗಿ ಏನು ಅಂತ ಯೋಚನೆ ಮಾಡಿದ್ರು. ನದಿ ಬದಲು ಏನು ಬೇಕು, ಕೆರೆಗಳು ಕಟ್ಟಬೇಕು, ಬಾವಿಗಳಿರ್ಬೇಕು ಮನೆಗಳ ಹತ್ರ. ಇದೊಂದು ಥಾಟ್ ಇದು ಬೇಸಿಕಾಗಿ ಇದೊಂದು ಸೃಷ್ಟಿ ಮಾಡಿಕೊಂಡ್ರು. ಎಲ್ಲ ಕಡೆ ಕೆರೆಗಳು ಕಟ್ಸೋದು. ಪ್ರತಿಯೊಂದು ಕೆರೆನೂ ಅವರು ಎಷ್ಟು ಮೇಧಾವಿಗಳಾಗಿದ್ರು, ಎಷ್ಟು ಯೋಚನೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಹೆಬ್ಬಾಳೆ ತುಂಬ ತಕ್ಷಣ ಅದು ಸಾಂಕಿಟಂಗಿಗೆ ಬರಬೇಕು, ಅದು ತುಂಬ ತಕ್ಷಣ ಇಲ್ಲಿ ಕಾಡಮಲ್ಲೇಶ್ವರ ಈ ಸೈಡ್ ಬರಬೇಕು. ಅಂದರೆ ದೇ ಹ್ಯಾಡ್ ದೇರ್ ಓನ್ ಪ್ಲಾನ್. ಈ ಕೋಟೆಗಳಂತ ಹೇಳಿದ್ರೆ ಅಂದರೆ ಪ್ರಾಂತ್ಯವಾರ ವಿಂಗಡಣೆ ಅಂತ ಮಾಡಿದ್ರು, ಅಥವಾ ಯಾವ ಕಾರಣಕ್ಕೋಸ್ಕರ ಕೋಟೆ ರಚಿಸಿದ್ದಾಗಿತ್ತು ಆ ಕಾಲಕ್ಕೆ ಕೋಟೆ ಅಂತಂದರೆ ಇವಾಗ ಬೆಂಗಳೂರು ಕೋಟೆ ಕಟ್ಟಿದ್ರು. ಅದ ನಂತರ ಇನ್ನೂ ಹಲವಾರು ಕೋಟೆಗಳನ್ನ ಕಟ್ಟಿದ್ರು ಕೆಂಪೇಗೌಡರು. ಮೈನ್ ಪರ್ಪಸ್ ಏನಾಗಿತ್ತು ಅಂತಂದರೆ ಆಕ್ರಮಣ ಮಾಡಿದ್ರೆ, ಪಕ್ಕದ ರಾಜ್ಯಗಳೇನಾದ್ರು ಆಕ್ರಮಣ ಮಾಡಿದ್ರೆ ಮೊದಲೇ ಗೊತ್ತಾಗಬೇಕಾಗಿತ್ತಲ್ಲ. ಇವರು ಒಂದು 8-9 ಕೋಟೆಗಳು ಕಟ್ಟಿದ್ರು. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಸಾವನದುರ್ಗ, ಉತ್ತರಿದುರ್ಗ, ಭೈರವ ಕೋಟೆ. ಆ ಕೋಟೆಗಳೇನೇನಿದ್ದು ಅದು ಹತ್ತತ್ರ ಇರ್ತಾ ಇತ್ತು. ಒಂದು ಕಡೆ ಬೆಂಕಿ ಹಚ್ಚಿದ್ರೆ ಇನ್ನೊಂದು ಕಡೆ ಅದನ್ನ ನೋಡಿಬಿಟ್ಟು ಗೆಸ್ ಮಾಡಿದ್ರು, ಓಕೆ ಇಲ್ಲೇನೋ ಆಕ್ರಮಣ ಆಗ್ತಿದೆ, ನಾವು ಎಚ್ಚರಗೊಳ್ಬೇಕು, ರೆಡಿ ಆಗಬೇಕು ಅಂತ ಆಗ್ತಿದ್ರು. ಒಂದು ರಾಜ ಉದ್ಧಾರ ಆಗಬೇಕಾದ್ರೆ ಆರ್ಥಿಕತೆ ಇರಬೇಕು, ಆರೋಗ್ಯ ಇರಬೇಕು, ಸೈನಿಕರು ಇರಬೇಕು ಅಂತಂದರೆ ಇಲ್ಲಿ ಸೈನಿಕರು ಕೋಟೆನ ಎಲ್ಲ ಕಡೆ ಸುಭದ್ರವಾಗಿ ಬಲಿಷ್ಠವಾಗಿ ಕೆಂಪೇಗೌಡರು ಇಟ್ಕೊಂಡಿದ್ರು ಅನ್ನೋದು ಒಂದು ಪ್ರಮುಖ ಅಂಶ. ಕೆಂಪೇಗೌಡರ ಹೆಸರು ಬಂದಾಗ ಒಂದು ಪೇಟೆ ಬರುತ್ತೆ, ಇನ್ನೊಂದು ದೇವಸ್ಥಾನಗಳು, ಹಾಗೆ ಕೆರೆ. ಈ 3 ವಿಚಾರಗಳು ಅತಿ ಹೆಚ್ಚು ಸುದ್ದಿಯಲ್ಲಿದೆ. ಪೇಟೆಗಳ ಜೊತೆಗೆ ಕೆರೆಗಳನ್ನು ಕಟ್ಟಿಸಿದ್ರು ಅಂತ ಹೇಳಿ ಕೂಡ ಮಾಹಿತಿ ಇದೆ. ಸೊ ಆ ಕೆರೆಗಳು ಕಟ್ಟಿಸೋದು ಅಂದರೆ ಹೆಂಗೆ ಸಾಧ್ಯ ಅಂತ ಸರ್? ಯಾಕಂದರೆ ಬೆಂಗಳೂರು ಆಗ ನೀವು ಹೇಳೋ ವಿಚಾರಗಳನ್ನು ಕೇಳಿದ್ರೆ ಇಲ್ಲಿ ಇಷ್ಟೊಂದು ವ್ಯಾಪ್ತಿಯಲ್ಲಿ ಇದ್ದಿದ್ದು ಎಲ್ಲ ಕೃಷಿನೇ ಇದ್ದಿದ್ದಲ್ಲ ಸರ್? ಕೃಷಿನೇ ಇಲ್ಲಿ ಕಸಬಾಗಿತ್ತು, ಹೆಚ್ಚಾಗಿ ಕಾಡು ಕೂಡ ಇದ್ದಿದ್ದು. ಸೊ ಇಲ್ಲಿ ಕೆರೆ ಕಟ್ಟಿಸೋದು ಅಂದರೆ ಹೇಗೆ ಸಾಧ್ಯ ಅಂತ? ಇಲ್ಲಿ ಏನಾಗುತ್ತೆ ಅಂದರೆ ನಾವು ಇಂದಿನ ಕಾಲದಲ್ಲಿ ರಾಜರು ಕಾಲದ ನಗರಗಳು, ಪ್ರಸಿದ್ಧವಾಗಿರೋ ನಗರಗಳೆಲ್ಲ ನೋಡಿದ್ರೆ ಎಲ್ಲನೂ ಒಂದೊಂದು ನದಿಗಳ ಪಕ್ಕದಲ್ಲೇ ಇರುತ್ತೆ. ನದಿಗಳ ಪಕ್ಕದ ಇದ್ರೇ ಉದ್ಧಾರ ಆಗೋದು. ಇಟ್ಸ್ ಅ ನಾರ್ಮಲ್ ಕಾಮನ್ ಸೆನ್ಸ್. ಯಾಕಂದರೆ ಬೇಸಿಕಾಗಿ ಬೇಕಾಗುತ್ತೆ ವಾಟರ್. ಬಟ್ ಆದರೆ ನಮ್ಮ ಬೆಂಗಳೂರಲ್ಲಿ ಅಂಥ ಹೇಳ್ಕೊಳಂಥ ನದಿ ದೊಡ್ಡ ನದಿ ಇರಲಿಲ್ಲ. ಸೊ ಇದಕ್ಕೆ ಪರ್ಯಾಯವಾಗಿ ಏನು ಅಂತ ಯೋಚನೆ ಮಾಡಿದ್ರು. ನದಿ ಬದಲು ಏನು ಬೇಕು, ಕೆರೆಗಳು ಕಟ್ಟಬೇಕು, ಬಾವಿಗಳಿರ್ಬೇಕು ಮನೆಗಳ ಹತ್ರ. ಇದೊಂದು ಥಾಟ್ ಇದು ಬೇಸಿಕಾಗಿ ಇದೊಂದು ಸೃಷ್ಟಿ ಮಾಡಿಕೊಂಡ್ರು. ಎಲ್ಲ ಕಡೆ ಕೆರೆಗಳು ಕಟ್ಸೋದು. ಆ್ಯಂಡ್ ರಾಜರು ಒಂದು ರೂಲ್ ಮಾಡ್ತಾರೆ, ಪ್ರತಿಯೊಂದು ಮನೆಯಲ್ಲೂ ಬಸವನಗುಡಿ ಮಲ್ಲೇಶ್ವರಮಲ್ಲಿ ಪ್ರತಿಯೊಂದು ಮನೇಲೂ ಒಂದೊಂದು ಬಾವಿ ಇರಬೇಕು, ಎಳ್ಳೆಳ್ಳು ತೆಂಗಿನ ಮರಗಳಿರಬೇಕು ಅಂತೇಳಿ ಈ ಥರ ಎಲ್ಲ ಮಾಡಿರ್ತಾರೆ. ಏನಕ್ಕಂದರೆ ನೀರು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಕಡೆ ಕೆರೆ ಕಟ್ಟಿರ್ತಾರೆ. ಹೇಳೋ ರೀತಿ ನೋಡಿದ್ರೆ, ನಾವು ಇತಿಹಾಸ ನೋಡಿದ್ರೆ 1,000 ಕೆರೆ ಕಟ್ಟಿಸಿದ್ರು ಕೆಂಪೇಗೌಡರು ಬೆಂಗಳೂರಲ್ಲಿ. ಅದು ಇವಾಗೆಲ್ಲ ಮುಚ್ಕೊಂಡು ಒಂದು ಸ್ವಲ್ಪ ಇದ್ದಾವೆ. ಯಾವ್ಯಾವ ಕೆರೆಗಳಿದೆ ಎಲ್ಲ ಕೆಂಪೇಗೌಡರು ಕಟ್ಟಿಸಿದ್ದೆ. ಪ್ರತಿಯೊಂದು ಕೆರೆಗೂ ಅದರದೇ ಆದಂಥ ಇತಿಹಾಸ ಇದೆ. ಪ್ರತಿಯೊಂದು ಕೆರೆನೂ ಅವರು ಎಷ್ಟು ಮೇಧಾವಿಗಳಾಗಿದ್ರು, ಎಷ್ಟು ಯೋಚನೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಹೆಬ್ಬಾಳೆ ತುಂಬ ತಕ್ಷಣ ಅದು ಸಾಂಕಿಟಂಗಿಗೆ ಬರಬೇಕು, ಅದು ತುಂಬ ತಕ್ಷಣ ಇಲ್ಲಿ ಕಾಡಮಲ್ಲೇಶ್ವರ ಈ ಸೈಡ್ ಬರಬೇಕು. ಅಂದರೆ ದೇ ಹ್ಯಾಡ್ ದೇರ್ ಓನ್ ಪ್ಲಾನ್. ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ಆ ಕೋಡಿ ತುಂಬಿದ ತಕ್ಷಣ ಮುಂದೆ ನೀರು ಬರಬೇಕು, ಅಲ್ಲಿಂದ ಇಲ್ಲಿಗೆ ಬರಬೇಕು. ಇವಾಗ ಮಲ್ಲೇಶ್ವರಮಲ್ಲಿ ದಕ್ಷಿಣ ಬಸವ ಮೂರ್ತಿ ಅಂತ ಒಂದಿದೆ. ಆ ಕಲ್ಲು ಸಾಂಕಿಟ್ಯಾಂಕಿ ತುಂಬ ತಕ್ಷಣ ಅಲ್ಲಿ ನೀರು ಬರುತ್ತೆ ಆ ಬಸವೇಶ್ವರ ಬಾಯಲ್ಲಿ. ಎಸ್ ಇವಾಗ ಗೊತ್ತಿಲ್ಲ, ಐ ಥಿಂಕ್ 10 years ಬ್ಯಾಕ್ ಎಲ್ಲ ಬರ್ತಾ ಇತ್ತು. ಇವಾಗೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಅದೆಲ್ಲ ಎಲ್ಲೋ ಕ್ಲೋಸ್ ಆಗಿರಬೇಕು. ಅಂದರೆ ಅಷ್ಟು ಟ್ಯಾಲೆಂಟೆಡ್ ಆಗಿರೋರು ಇದ್ರು ಅವಾಗ. ಈ ಕಾಡಮಲ್ಲೇಶ್ವರ ದೇವಸ್ಥಾನದಲ್ಲಿ ಸಂಕ್ರಾಂತಿ ಬಂದಾಗ ಸೂರ್ಯನ ಕಿರಣ ಮೇಲೆ ಬರುತ್ತೆ. ಅವೆಲ್ಲ ಕೆಂಪೇಗೌಡರು ಕಾಲದಲ್ಲಿ ಮಾಡಿದ್ದು. ಸಾಂಕಿಟಂಗಿ ತುಂಬಿದ್ರೆ ಅಲ್ಲಿ ಬಸವೇಶ್ವರನ ಬಾಯಲ್ಲಿ ನೀರು ಬರ್ತಾ ಇತ್ತು ಅಂತಂದ್ರೆ, ಅದು ಇವಾಗೇನು ನಾವು ಇಂಜಿನಿಯರ್ಸ್ ಅಂತೀವಿ, ಅವಾಗ ಆ ಥರ ಅಷ್ಟು ಜ್ಞಾನವಂತರಾಗಿದ್ರು ಅಂತ ಹೇಳ್ಬೋದು. ಇದನ್ನೆಲ್ಲ ಹೇಗೆ ಸೃಷ್ಟಿ ಮಾಡ್ತಿದ್ರು ಅಂತ ನಾವು ರಿಸರ್ಚ್ ಮಾಡ್ತಾ ಹೋದರೆ, ಕೆಂಪೇಗೌಡರು ಸುಮಾರು ಅಗ್ರಹಾರಗಳನ್ನ ಕಟ್ಟಿಸಿರ್ತಾರೆ. ಅದರಲ್ಲಿ ಕೆಂಪಾಪುರ ಅಗ್ರಹಾರ, ನೆಲಮಂಗಲದಲ್ಲಿರೋ ಕೆಂಪಾಪುರ ಅಗ್ರಹಾರ, ಜಡೇಯಹಳ್ಳಿ ಅಗ್ರಹಾರ, ಕರಿಯಮ್ಮನ ಅಗ್ರಹಾರ, ಐಗಂಡಪುರ ಅಗ್ರಹಾರ, ಈ ತರಹ ಇನ್ನೂ ಹಲವಾರು ಅಗ್ರಹಾರಗಳನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸರ್, ಕೆಂಪೇಗೌಡರು ಅಗ್ರಹಾರ ಕಟ್ಟಿದ್ರು ಅಂತ ಹೇಳಿ ತಾವು ಹೇಳಿದ್ರಲ್ಲ. ಸೊ ಆಕ್ಚುಲಿ ಅಗ್ರಹಾರಗಳಂದ್ರೆ ಏನು ಅಂತ ಅಂದರೆ, ಇವಾಗ ನಮಗೆ ನಗರ, ಜಿಲ್ಲೆ ಅಂತೆಲ್ಲ ಗೊತ್ತಿರುತ್ತೆ. ಅಗ್ರಹಾರ ಅಂದರೆ ಸ್ಪೆಸಿಫಿಕ್ ಆಗಿ ಇಂತಹ ಜನ ಅಲ್ಲಿ ಬದುಕ್ತಾರೆ ಅಂತನೋ, ಅದು ಹೇಗೆ ಅಂತ ಸರ್? ಅಗ್ರಹಾರ ಒಂಥರ ರಿಸರ್ಚ್ ಸೆಂಟರ್ ಥರ ಇತ್ತು. ಅಗ್ರಹಾರ ಹಾಗಂದ್ರೆ ಏನು ಅಂತ ಹೇಳಿದ್ರೆ, ಒಂದು ಕಡೆ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ, ಅಲ್ಲೇ ಒಂದು ಕೆರೆ ಇಲ್ಲ ಕಲ್ಯಾಣಿ ಕೆರೆ ಇರ್ತಾ ಇತ್ತು, ಇಲ್ಲ ಕಲ್ಯಾಣಿ ಒಂದು ಕಟ್ಸ್ಬಿಟ್ಟು ಅಲ್ಲಿರುವ ಬ್ರಾಹ್ಮಣರಿಗೆ ಯಾರ್ಯಾರು ರಿಸರ್ಚ್ ಓರಿಯೆಂಟೆಡ್ ಕೆಲಸ ಮಾಡ್ತಾಯಿದ್ರು ಅವ್ರುಗಳಿಗೋಸ್ಕರ ಅವ್ರ ಕೆಲಸನ ಯಾವಾಗಲೂ ಮಾಡ್ತಾ ಇರಬೇಕು. ಅವರು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಅವ್ರುಗಳಿಗೆ ಒಂದಷ್ಟು ಹಳ್ಳಿಗಳ ದಾನ ಕೊಟ್ಟು
ಅಲ್ಲಿಂದ ಬರೋ ಕಂದಾಯ ಅಲ್ಲಿ ಹೋಗಬೇಕು, ಅಗ್ರಹಾರಕ್ಕೆ ಹೋಗಬೇಕು, ಅಲ್ಲಿ ಎಜುಕೇಷನ್ ಎಲ್ಲ ನಡಿಬೇಕು. ಓಕೆ. ಎಲ್ಲರಿಗೂ ಅಲ್ಲೊಂದು ಎಜುಕೇಷನ್ ಸೆಂಟರ್ ಮಾಡಿ ಅಲ್ಲಿಂದ ಏನೇನು ಆವಿಷ್ಕಾರಗಳಾಗ್ತದೆ, ಏನೇನು ರಿಸರ್ಚ್ ಮಾಡಿ ಕೊಡ್ತಾರೆ ಅದನ್ನು ತಗೊಂಡೋಗಿ ಬೆಂಗಳೂರು ನಗರ ಏನಿತ್ತಲ್ಲ, ಪೇಟೆಗಳಂತ ಏನು ಮಾಡಿದ್ರಲ್ಲ, ಅಲ್ಲಿ ಅವ್ರಿಗೆ ಹೇಳೋದು ಈ ಥರ ಪ್ರಾಡಕ್ಟ್ ಮಾಡಿಕೊಡಿ. ಓಕೆ. ಸೊ ಅದು ಈ ಅಗ್ರಹಾರಗಳು ಒಂಥರ ರಿಸರ್ಚ್ ಸೆಂಟರ್ ಆಗಿಬಿಟ್ಟಿತ್ತು ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಾಗಿತ್ತು. ಓಕೆ. ಓಕೆ. ಈ ಕಾನ್ಸೆಪ್ಟ್ ನಾವು ಬೇರೆ ಎಲ್ಲೂ ನೋಡೋಕ್ಕಾಗಲ್ಲ. ಕೆಂಪೇಗೌಡರು ಮಾತ್ರನೇ ಕಟ್ಸಿರೋದು. ಅಗ್ರಹಾರದ ಜೊತೆಗೆ ಅಜಾರ ಅಂತ ಕಟ್ಸ್ತಾ ಇದ್ರು ದೇವಸ್ಥಾನಗಳ ಹತ್ರ. ಅಜಾರ ಅಂತಂದ್ರೆ ಏನು ಅಂತಂದರೆ ಈ ಏನೇನು ನ್ಯಾಯಗಳು ಮಾಡೋದಿರುತ್ತಲ್ಲ, ಡಿಸ್ಪ್ಯೂಟ್ಗಳಾದಾಗ, ಇವಾಗ ಏನೇನು ಕೋರ್ಟ್ ಅಂತ ಇತ್ತು ಅದನ್ನೆಲ್ಲ ಅಲ್ಲಿ ಅಜಾರ ಅಂತ ಪ್ರತಿಯೊಂದು ದೇವಸ್ಥಾನದ ಹತ್ರ ಅಜಾರ ಇರ್ತಾ ಇತ್ತು. ಅಲ್ಲಿ ಡಿಸ್ಕಷನ್ ಮಾಡಿ ಅದನ್ನ ನ್ಯಾಯ ಕೊಡೋ ಥರ ಆಗ್ತಾ ಇತ್ತು. ಓಕೆ ಸರ್, ನಾವು ಅಗ್ರಹಾರದ ಬಗ್ಗೆ ಮಾತಾಡಿ ಈಗ ಹಜಾರ ಅದಕ್ಕೆ ಬಂದ್ರಿ. ಅದಕ್ಕೂ ಮುಂಚೆ ನಾವು ಕೆರೆಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ಲ, ನೀವು ಒಂದಷ್ಟು ಕೆರೆಗಳ ಹೆಸರು ಹೇಳಿದಾಗ ಅವತ್ತಿಗೆ ಇನ್ನೂ ಕೂಡ ಕೃಷಿ ಜೀವಂತಿಕೆ ಇತ್ತು. ಅಂದರೆ ತುಂಬ ಬೆಂಗಳೂರಿನಂತಹ ನಗರದಲ್ಲೇ ಕೃಷಿ ಜೀವಂತಿಕೆ ಇತ್ತು. ಹೌದು. ಕೆಂಪೇಗೌಡರು ಕೆರೆಗಳನ್ನು ಕಟ್ಟಿಸಿದ್ದು, 1000 ಕೆರೆಗಳನ್ನು ಕಟ್ಟಿಸಿದ್ದು ಕೃಷಿ ಅವಲಂಬನೆಗಂತನಾ ಅಥವಾ ಯಾವುದಕ್ಕಂತ ಸರ್ ಅದು? ಕೆಂಪೇಗೌಡರು ತುಂಬ ವಿಚಾರವಂತರು ಅಂತ ಹೇಳೋದಕ್ಕೆ ಇದೊಂದು ಪಾಯಿಂಟು. ಏನಕ್ಕಂದರೆ 2 ಥರ ಬರುತ್ತೆ. ಒಂದು ನದಿ ನೀರನ್ನು ಆಶ್ರಯ ಮಾಡಿ ಕೆಲಸ ಮಾಡಿದ್ರೆ, ಹೊಲಗಳಲ್ಲಿ ಕೆಲಸ ಮಾಡಿದ್ರೆ ಗದ್ದೆಗಳು ಅಂತ ಹೇಳ್ತೀವಿ. ಕೆರೆ ನೀರು ಆಶ್ರಯಿಸಿ ಮಾಡೋದನ್ನು ತೋಟಗಳು ಅಂತ ಹೇಳ್ತೀವಿ. ತೋಟಗಳಲ್ಲಿ ನಮಗೆ 3 ತಿಂಗಳಿಗೆ ಇಳುವರಿ ಬರುತ್ತೆ, ಅಂದರೆ ಜಾಸ್ತಿ ದುಡ್ಡು ಸಂಪಾದನೆ ಆಗುತ್ತೆ. ಅದೇ ನೀವು ಗದ್ದೆಗಳಿಗೆ ಮಾಡಿದ್ರೆ 6 ತಿಂಗಳು, ಕಬ್ಬು ಭತ್ತ ಎಲ್ಲ 6 ತಿಂಗಳು ಈ ಥರ ಬಂದ್ಬಿಡುತ್ತೆ. ಸೊ ಆದ್ದರಿಂದ ದೂರದೃಷ್ಟಿ ಇಟ್ಕೊಂಡು ಎಲ್ಲ ಕಡೆ ಕೆರೆಗಟ್ಟು ತೋಟಗಳನ್ನ ಮಾಡ್ತಾಯಿದ್ರು. ಈ ಥರ ತುಂಬ ಕೆರೆಗಳನ್ನ ನಿರ್ಮಾಣ ಮಾಡಿ ತೋಟಗಳನ್ನ ಮಾಡೋದಕ್ಕೆ ಅವಕಾಶಗಳಿರ್ತದೆ. ಇದ್ರ ಜೊತೆಗೆ ಕುಡಿಯೋ ನೀರಿಗೆ ಹಾಹಾಕಾರ ಬರ್ತಾಯಿತ್ತು ಅವಾಗಿವಾಗೆಲ್ಲ. ಅದೇನು ಬರಬಾರ್ದು ಅಂತೇಳಿ ಮಳೆ ನೀರು ಏನೇನು ಬರುತ್ತೆ ಎಲ್ಲನೂ ಒಂದು ಕಡೆ ಕ್ರೋಢೀಕರಿಸಿ ಒಂದೊಂದು ಕೆರೆಗಳ ತುಂಬಿದ ನಂತರ ಮಳೆ ನೀರು ಬಂದು ವೇಸ್ಟ್ ಆಗುತ್ತೆ, ಅದು ಆಗಬಾರ್ದು. ಅದನ್ನು ಎಲ್ಲ ಕೆರೆಗಳು ಕಟ್ಟಿ ಅಲ್ಲಿ ಬಂತು ನೀರು ಸ್ಟೋರ್ ಆಗೋ ಥರ ಮಾಡಿ, ಅದು ಸ್ಟೋರ್ ಆದ ನಂತರ ಅದು ತುಂಬಿ ಹರಿದಾಗ ಕೋಡಿಯಿಂದ ಇನ್ನೊಂದು ಕೆರೆಗೆ ಹೋಗೋದು ನಿಲ್ಲಬೇಕು, ಸುಮ್ಮನೆ ಹರ್ಕೊಂಡು ಹೋಗಬಾರ್ದು. ಈ ಥರ ಎಲ್ಲ ಮಾಡಿ ಕೊನೆಗೆ ಕೆರೆ ತುಂಬಿ ವೃಷಭಾವತಿ ಏನು ನದಿ ಅಂತಿದೆ ಅದರಲ್ಲಿ ಹರ್ಕೊ ಹೋಗೋ ಥರ ವ್ಯವಸ್ಥೆ ಮಾಡಿ ಇಟ್ಟಿದ್ದು. ಸರ್, ಅದು ಯಾವೆಲ್ಲ ಕೆರೆ ಇತ್ತು ಅಂತ ಏನಾದರೂ ದಾಖಲೆ ಹೆಸರಿದೆಯಾ ಸರ್? ಸುಮಾರು ಕೆರೆಗಳನ್ನ ಕೆಂಪೇಗೌಡರು ಕಟ್ಟಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿರುವ ಯಾವ್ಯಾವ ಅಂತ ಹೇಳಿದ್ರೆ ಧರ್ಮಾಂಬುದಿ ಕೆರೆ, ಚೆನ್ನಮ್ಮನ ಕೆರೆ, ಸಿದ್ದಿಕಟ್ಟೆ ಕೆರೆ, ಸಂಪಂಗಿ ಕೆರೆ, ಜಕ್ಕರಾಯನ ಕೆರೆ, ಯಡಿಯೂರು ಕೆರೆ, ಕಾರಂಜಿ ಕೆರೆ, ವರ್ತೂರು ಕೆರೆ, ನೆಲಮಂಗ ತಾಲೂಕಿನ ಕೆಂಪಾಪುರ ಅಗ್ರಹಾರ ಕೆರೆ, ಹಲಸೂರು ಲೇಕು, ಮಾಗಡಿ ತಾಲೂಕು ಕೆಂಪಾಪುರ ಕೆರೆ, ಮಾಗಡಿ ತಾಲೂಕು ತಿಪ್ಸಂದ್ರ ಹೋಬಳಿ ಕೆಂಪಾಪುರದ ಕೆರೆ, ನೆಲಮಂಗಲ ತಾಲೂಕು ಕೆಂಪಾಪುರದ ಅಗ್ರಹಾರ ಕೆರೆ, ಶಿವಗಂಗೆಯಿಂದ ಕುಣಗಿಲ್ವರೆಗೆ ಕಟ್ಟಿಸಿರುವ ಸಾಲು ಕೆರೆಗಳು. ಹಾಗಾದರೆ ಅಲ್ಲಿ ಬೆಟ್ಟದ ಏನು ಬೀಳುತ್ತೆ, ಈ ಸಾಲು ಕೆರೆಗಳು ಅಂತ ಏನು ಅಂತ ಹೇಳಿದ್ರೆ ಆ ಬೆಟ್ಟದಲ್ಲಿ ಬರೋ ನೀರು ಒಂದು ಕಡೆ ಸ್ಟೋರೇಜ್ ಆಗಿ ನೆಕ್ಸ್ಟ್ ಇನ್ನೊಂದು ಕಡೆ ಸ್ಟೋರೇಜ್ ಆಗಿ ಆ ಥರ ಕಂಟಿನ್ಯೂಟಿ ಆಗಿ ಎಲ್ಲೂ ಮಳೆ ನೀರು ವೇಸ್ಟ್ ಆಗದೆ ಇರೋ ರೀತಿಯಲ್ಲಿ ಕೆರೆಗಳನ್ನ ಕಟ್ಟಿಸಿದ್ದಾರೆ. ಓಕೆ ಸರಿ, ಇದೇನಾದರೂ ಟೆಕ್ನಾಲಜಿ ಥರದ್ದೇನಾದರೂ ಬಳಕೆ ಮಾಡೋ ಥರದ್ದೇನಾದರೂ ಇತ್ತ ಆಲೋಚನೆ ಕೆಂಪೇಗೌಡರಿಗೆ, ಅಥವಾ ಬರೀ ಆ ಸಮಯಕ್ಕೆ ಆ ಸೀಮಿತ ಒಂದು ವರ್ಗಕ್ಕೆ ಸಹಾಯ ಆಗಲಿ ಅನ್ನೋ ಥರದ್ದೇನಾದರೂ ವಿಷನ್ ಇತ್ತ? ಟೆಕ್ನಾಲಜಿ ಬಳಸಿದ್ರ ಅಂತ ಹೇಳಿದ್ರೆ ಹೌದು ಬಳಸಿದ್ದಾರೆ. ಇದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ಕೆರೆಗಳು ಏನು ಕಟ್ಟಿಸ್ತಾ ಇದ್ರು ಆ ಕೆರೆಗಳು ತೂಬ್ ಎಲ್ಲಿಡಬೇಕು, ತೂಬ್ ಅಂತ ಹೇಳಿದ್ರೆ ನೀರು ಹೋಗೋದಕ್ಕೆ, ನೀರು ಹೊರಗಡೆ ನಾವು ಬಳಸ್ತೀವಲ್ಲ ಆ ತೂಬ್ ಹೋಗೋದಕ್ಕೆ ಎಲ್ಲಿ ಕಟ್ಟಬೇಕು, ಆ ತೂಬ್ನ ಎಲ್ಲಿ ಕಟ್ಟಬೇಕು, ಕೋಡಿ ಎಷ್ಟು ಅಳತೆಯಲ್ಲಿರಬೇಕು, ಕೆರೆ ಏರಿ ಎಷ್ಟು ಅಳತೆಯಲ್ಲಿರಬೇಕು, ನಾವು ಕೆರೆಗೆ ಇಳಿದ್ರೆ ನಿಧಾನವಾಗಿ ಆಳ ಜಾಸ್ತಿ ಆಗಬೇಕು, ಸಡನ್ನಾಗಿ ಆಗಬಾರ್ದು. ಈ ಥರದೆಲ್ಲ ಒಂದು ಆಲೋಚನೆ ಇಟ್ಕೊಂಡು ಮಾಡಿದರು. ಎಲ್ಲ ವೈಜ್ಞಾನಿಕವಾಗೇ ಇದ್ದಿದ್ದು. ಆವಾಗ ಕಂಪೇರ್ ಮಾಡಿದ್ರೆ ಇವಾಗ ನಾವೇ ದಡ್ಡು ಥರ ಆಗಿದ್ದೀವಿ. ಬೆಂಗಳೂರು ಇವಾಗ ತುಂಬ ಕಲುಷಿತವಾಗಿದೆ. ಆವಾಗೆಲ್ಲ ಆ ಥರ ಇರಲಿಲ್ಲ. ಅವಾಗ ಏನು ಟೆಕ್ನಾಲಜಿ ಇರಲಿಲ್ಲ, ಬಟ್ ಆದರೂ ವೈಜ್ಞಾನಿಕವಾಗಿ ಅವರೆಲ್ಲ ಮಾಡಿಟ್ಕೊಂಡಿದ್ರು. ಸರ್, ಕೆಂಪೇಗೌಡರ ಅಭಿವೃದ್ಧಿ ಅಂತ ಬಂದಾಗ ಕೋಟೆ, ಪೇಟೆ ಅನ್ನುವಂತಹ ನಾವು ನೋಡಬಹುದು. ಈ ಕೋಟೆಗಳಂತ ಹೇಳಿದ್ರೆ ಅಂದರೆ ಪ್ರಾಂತ್ಯವಾರ ವಿಂಗಡಣೆ ಅಂತ ಮಾಡಿದ್ರು, ಅಥವಾ ಯಾವ ಕಾರಣಕ್ಕೋಸ್ಕರ ಕೋಟೆ ರಚಿಸಿದ್ದಾಗಿತ್ತು ಆ ಕಾಲಕ್ಕೆ? ಆ ಕಾಲಕ್ಕೆ ಕೋಟೆ ಅಂತಂದರೆ ಇವಾಗ ಬೆಂಗಳೂರು ಕೋಟೆ ಕಟ್ಟಿದ್ರು. ಅದ ನಂತರ ಇನ್ನೂ 10 ಹಲವಾರು ಕೋಟೆಗಳನ್ನ ಕಟ್ಟಿದ್ರು ಕೆಂಪೇಗೌಡರು. ಮೈನ್ ಪರ್ಪಸ್ ಏನಾಗಿತ್ತು ಅಂತಂದರೆ ಆಕ್ರಮಣ ಮಾಡಿದ್ರೆ, ಪಕ್ಕದ ರಾಜ್ಯಗಳು ಏನಾದ್ರು ಆಕ್ರಮಣ ಮಾಡಿದ್ರೆ ಮೊದಲೇ ಗೊತ್ತಾಗಬೇಕಾಗಿತ್ತಲ್ಲ. ಕರೆಕ್ಟ್. ಇವರು ಒಂದು 8-9 ಕೋಟೆಗಳು ಕಟ್ಟಿದ್ರು. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಸಾವನದುರ್ಗ, ಉತ್ತರಿದುರ್ಗ, ಭೈರವ ಕೋಟೆ. ಸೊ ಏನು ಅಂತ ಹೇಳಿದ್ರೆ ಆ ದುರ್ಗಗಳು, ಕೋಟೆಗಳೇನೇನಿದ್ದು ಅದು ಹತ್ತತ್ರ ಇರ್ತಾ ಇತ್ತು. ಒಂದು ಕಡೆ ಬೆಂಕಿ ಹಚ್ಚಿದ್ರೆ ಇನ್ನೊಂದು ಕಡೆ ಅದನ್ನು ನೋಡಿಬಿಟ್ಟು ಗೆಸ್ ಮಾಡ್ತಿದ್ರು, ಓಕೆ ಇಲ್ಲೇನೋ ಆಕ್ರಮಣ ಆಗ್ತಿದೆ, ನಾವು ಎಚ್ಚರಗೊಳ್ಬೇಕು, ರೆಡಿ ಆಗಬೇಕು ಅಂತ ಆಗ್ತಿದ್ರು. ಭೈರವನದುರ್ಗ, ಉತ್ತರಿದುರ್ಗ,
ಹುಲಿ ದುರ್ಗ ಇಲ್ಲೇನು ಬರುತ್ತೆ ಆ ದುರ್ಗಗಳು ಹತ್ತತ್ರ ಇದೆ. ಐ ಮೀನ್ ಟು ಸೇ ದುರ್ಗಗಳು ದೂರ ದೂರನೇ ಇದೆ, ಬಟ್ ಮಧ್ಯ ಎಲ್ಲ ಸಮತಟ್ಟಾದ ಪ್ರದೇಶ ಇರೋದ್ರಿಂದ ಅಲ್ಲಿ ಬೆಂಕಿ ಹಚ್ಚಿದ್ರೆ ಇನ್ನೊಂದು ಕೋಟೆಯಲ್ಲಿ ಅದು ಕಾಣಿಸ್ತಾ ಇತ್ತು. ಸೊ ಅಂದ್ರೆ ಯಾರೋ ದಾಳಿ ಮಾಡಕ್ ಬರ್ತಿದ್ದಾರೆ ಅಂದಾಗ ಸೈನ್ಯಕ್ಕೆ ಎಚ್ಚರಿಕೆ ಆಗ್ತಿತ್ತು. ಮತ್ತು ಸೈನ್ಯದವರು ಅಲ್ಲೇ ಬಿಡಾರ ಉಳಿದ್ರೆ ಗೊತ್ತಾಗ್ಬಿಡ್ತಾ ಇತ್ತು ಎಲ್ಲಿ ಬರ್ತಿದ್ದಾರೆ ಎದುರಾಳಿ ಸೈನಿಕರು, ನಾವು ಹೆಂಗೆ ಆಕ್ರಮಣ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಗ್ಬಿಡ್ತಾ ಇತ್ತು. ಸೊ ಇದನ್ನು ನಾವು ಯಾವ ರೀತಿ ನೋಡಬೇಕು ಅಂತ ಹೇಳಿದ್ರೆ, ಒಂದು ರಾಜ ಉದ್ಧಾರ ಆಗಬೇಕಾದ್ರೆ ಆರ್ಥಿಕತೆ ಇರಬೇಕು, ಆರೋಗ್ಯ ಇರಬೇಕು, ಸೈನಿಕರು ಇರಬೇಕು ಅಂತಂದರೆ ಇಲ್ಲಿ ಸೈನಿಕರು ಕೋಟೆನ ಎಲ್ಲ ಕಡೆ ಸುಭದ್ರವಾಗಿ ಬಲಿಷ್ಠವಾಗಿ ಕೆಂಪೇಗೌಡರು ಇಟ್ಕೊಂಡಿದ್ರು ಅನ್ನೋದು ಒಂದು ಪ್ರಮುಖ ಅಂಶ. ಇನ್ನು ದೇವಸ್ಥಾನದ ವಿಚಾರ ಸರ್, ಯಾಕಂದರೆ ಇವತ್ತಿಗೆ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ, ಎಲ್ಲ ರೀತಿಯ ಸೌಲಭ್ಯಗಳು ಇದೆ. ಸೊ ಇಂಜಿನಿಯರ್ಸ್ ಇದ್ದಾರೆ, ಆರ್ಕಿಟೆಕ್ಟ್ಸ್ ಇದ್ದಾರೆ. ಆ ಕಾಲಕ್ಕೆ ದೇವಸ್ಥಾನನೂ ಒಂದು ಧಾರ್ಮಿಕತೆ ಸಂಕೇತ, ಎಲ್ಲರನ್ನ ಸೇರಿಸೋದು ಅಷ್ಟೇ ಇದ್ದಿದ್ದು. ಆ ಕಾಲದಲ್ಲೇ ಅಷ್ಟೊಂದು ದೇವಸ್ಥಾನಗಳನ್ನ ಕಟ್ಟಿದ್ರು, ಮತ್ತು ಪ್ರತಿ ದೇವಸ್ಥಾನದಲ್ಲೂ ಕೂಡ ಒಂದಲ್ಲ ಒಂದು ವೈಶಿಷ್ಟ್ಯತೆ ಇದೆ ಅನ್ನೋದು ನಾವು ಇತಿಹಾಸದಲ್ಲಿ ಓದ್ತಾ ಇದ್ದೀವಿ. ಸೊ ವಿಷನ್ ಏನಾದರೂ ಇತ್ತ ಸರ್, ಅಂದರೆ ಈ ದೇವಸ್ಥಾನ ಧಾರ್ಮಿಕತೆಯನ್ನು ಹೊರತುಪಡಿಸಿ ಇಷ್ಟೊಂದು ದೇವಸ್ಥಾನಗಳನ್ನು ಕಟ್ಟೋದಕ್ಕೆ ಕಾರಣ ಆ ಥರದ್ದು ಏನಾದರೂ ಇತ್ತ ಅಂತ? ಮೊದಲನೇದಾಗಿ ಕೆಂಪೇಗೌಡರು ದೈವ ಭಕ್ತರು, ಶಿವನ ಭಕ್ತರು. ಅವ್ರು ಎಲ್ಲ ಕಡೆ ಒಂದೊಂದು ಕಟ್ಟಿಸ್ತಾಯಿದ್ರು. ಅಗ್ರಹಾರ ಅಂತ ನಾವು ಅವಾಗಲೇ ಡಿಸ್ಕಸ್ ಮಾಡಿದ್ವಿ. ಪ್ರತಿಯೊಂದು ಅಗ್ರಹಾರದಲ್ಲೂ ಒಂದೊಂದು ದೇವಸ್ಥಾನ ಇರ್ತಾಯಿತ್ತು, ಒಂದೊಂದು ಕೊಳ ಇರ್ತಾಯಿತ್ತು. ಈ ಥರ ಅದು ಜನರಿಗೆ ಉಪಯೋಗ ಆಗೋ ಥರನೂ ಇರ್ತಾಯಿತ್ತು. ನಾವು ಬೆಂಗಳೂರಲ್ಲಿ ನೋಡೋದಾದರೆ ಈ ದೊಡ್ಡ ಬಸವನಗುಡಿ, ದೊಡ್ಡ ಗಣಪತಿ ದೇವಸ್ಥಾನ, ಬಸವನಗುಡಿ ದೇವಸ್ಥಾನ, ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಕಾಡುಮಲ್ಲೇಶ್ವರ ದೇವಸ್ಥಾನ, ಈ ಥರ ಹಲವಾರು ದೇವಸ್ಥಾನಗಳು ಅವ್ರು ಕಟ್ಟಿಸಿದ್ದಾರೆ. ಗವಿಗಂಗಾಧರೇಶ್ವರ ದೇವಸ್ಥಾನ, ಮಾಗಡಿಲಿ ಬಂದರೆ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ, ರಾಮನಗರದಲ್ಲಿ ರಾಮದೇವ್ರ ಬೆಟ್ಟದ ಮೇಲೆ ರಾಮೇಶ್ವರ ದೇವಸ್ಥಾನ ಇದೆ. ಅದು ಈ ಥರ ತುಂಬ ಒಂದು 20 ಮೇನ್ ಆಗಿರೋ ಒಂದು 20 ದೇವಸ್ಥಾನ ಅವ್ರು ಕಟ್ಟಿಸಿದ್ದಾರೆ.